ಮಕ್ಕಳೇ, ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಕೃಷಿಕರು ಈ ದೇಶದ ಬೆನ್ನೆಲುಬು ಎಂಬುದಾಗಿ ಅವರು ಸಮರ್ಥಿಸಿದರು. ಹಾಗೂ ಅವರು ಹೇಳಿದಂತ ಮಾತು ಅಕ್ಷರಶಃ ನಿಜವಾಗಿದೆ. ಕೃಷಿಕರು ಇಲ್ಲದೇ ಇದ್ದರೆ ಈ ಜಗವು ಬಿಕ್ಕುತ್ತದೆ. ಹೀಗಾಗಿಯೇ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲಾಗಿದೆ. ಹಾಗಾದರೆ ಇಂದು ಈ ಒಂದು ಕೃಷಿಕರ ಒಂದು ಸ್ಥಿತಿ ಏನಾಗಿದೆ ಎಂಬುದರ ಕುರಿತು ಲೇಖಕರು ಇಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇದು ಈ ಒಂದು ರೈತರ ಕೃಷಿಕರ ಒಂದು ಸ್ಥಿತಿ ನಮಗೂ ಸಹಿತ ಗೊತ್ತೇ. ಅನೇಕ ಕೃಷಿಕರು ಏನೆಲ್ಲ ಕಷ್ಟಗಳನ್ನು ಪಡ್ತಾ ಇದ್ದಾರೆ ನೋಡಿದರೆ ಬಹಳಷ್ಟು ನಮಗೆ ನೋವಾಗುತ್ತದೆ. ಹಾಗಾದರೆ ಇನ್ನು ರೈತರು ಎದುರಿಸುತ್ತಿರುವಂತಹ ಒಂದು ಸಮಸ್ಯೆಗಳಂತಂದ್ರೆ, ಕಾಲಕ್ಕೆ ಸರಿಯಾಗಿ ಮಳೆ ಬರ್ತಾ ಇಲ್ಲ. ಅನೇಕ ಸಮಯದಲ್ಲಿ ಅತಿವೃಷ್ಟಿಯಾದರೆ ಕೆಲವೊಮ್ಮೆ ಅನಾವೃಷ್ಟಿ, ಮಳೆ ಹೆಚ್ಚಾಗುತ್ತದೆ, ಬೆಳೆದಂತ ಬೆಳೆಯು ಹೊಚ್ಚು ಹೋಗ್ತದೆ, ಒಳೆತು ಹೋಗ್ತದೆ, ನಾಶವಾಗುತ್ತದೆ. ಮಳೆ ಬರುವುದಿಲ್ಲ, ಅನಾವೃಷ್ಟಿ, ಬೆಳೆದಂತ ಬೆಳೆಯು ಮಳೆ ಇಲ್ಲದೆ ಅದು ಹಾಳಾಗಿ ಹೋಗುತ್ತದೆ. ಸಮಸ್ಯೆ ಎದುರಿಸುತ್ತಿರುವವರು ರೈತರಿಗೆ ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇನ್ನು ಬೀಜ, ಸರಿಯಾದಂತಹ ಒಂದು ಬೀಜಗಳು ರೈತರಿಗೆ ಸಿಗ್ತಾ ಇಲ್ಲ. ಕಳಪೆ ಬೀಜಗಳ ಒಂದು ಪೂರೈಕೆ ಆಗ್ತಾ ಇದೆ. ಹೀಗಾಗಿ ರೈತರು ಉತ್ತಮ ಬೀಜಕ್ಕಾಗಿ ಇಂದು ಪರದಾಡುವಂತಹ ಒಂದು ಸ್ಥಿತಿ ಉಂಟಾಗಿದೆ. ಅನೇಕ ಕಡೆ ಬೀಜ ಸಿಕ್ಕರೂ ಸಹಿತ ಸರಿಯಾದಂತಹ ಒಂದು ಇಳುವರಿ ಭೂಮಿಯಲ್ಲಿ ಅವರಿಗೆ ಆ ಕಳಪೆ ಬೀಜದಿಂದ ಅವರಿಗೆ ಸಿಗ್ತಾ ಇಲ್ಲ. ಇನ್ನು ಕ್ರಿಮಿಕೀಟದ ಒಂದು ಹಾವಳಿ, ರೈತರಿಗೆ ಸರಿಯಾದಂತಹ ಒಂದು ಸಮಯದಲ್ಲಿ ಮಳೆ ಹಾಗೂ ಬೀಜಗಳು ದೊರೆತರೂ ಸಹಿತ ಅನೇಕ ಸಮಯದಲ್ಲಿ ಈ ಕ್ರಿಮಿಕೀಟಗಳ ಒಂದು ಹಾವಳಿ ನಾವು ನೋಡಿರ್ಬೋದು, ಗಮನಿಸಿದ್ದೇವೆ. ದೇಶದ ಅನೇಕ ಭಾಗದಲ್ಲಿ ಈ ವರ್ಷವು ಮಿಡತೆಗಳ ಒಂದು ಹಾವಳಿ ದಾಳಿ ಮಾಡಿತು. ಅನೇಕರು ತಮ್ಮ ಬೆಳೆ ರಕ್ಷಣೆಗಾಗಿ ಅನೇಕ ಶಬ್ದ ಅನೇಕ ಈ ಕೀಟಗಳನ್ನು ಸಾಯಿಸಲು ಅನೇಕ ರಾಸಾಯನಿಕಗಳ ಸಿಂಪಡಣೆ ಮಾಡಿದರು. ಆದರೂ ಸಹಿತ ರೈತರು ಈ ಕ್ರಿಮಿ ಕೀಟಗಳಿಂದ ತಮ್ಮ ಬೆಳೆ ಒಂದು ನಾಶ ಆಗುವಂತ ಒಂದು ಸಂದರ್ಭವನ್ನು ನಾವು ಕೇಳಿದ್ದೇವೆ, ನೋಡಿದ್ದೇವೆ. ರೈತ ಈ ಒಂದು ಕ್ರಿಮಿಕೀಟಗಳ ಒಂದು ಹಾವಳಿಯಿಂದ ತನ್ನ ಬೆಳೆ ನಷ್ಟಕ್ಕೆ ಅವನು ಒಳಗಾಗಿದ್ದಾನೆ. ಇನ್ನು ಭೂಮಿ ಏನಾಗ್ತಾ ಇದೆ ಅಂದ್ರೆ, ಭೂಮಿ ಬರಡಾಗ್ತಾ ಇದೆ. ಅನೇಕ ಕೆಲವೊಂದು ಕೆಟ್ಟ ರಾಸಾಯನಿಕ ಗೊಬ್ಬರದಿಂದ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತಿದೆ. ಹಾಗಾಗಿ ಇಂದು ಅಂತ ಒಂದು ಭೂಮಿ ಅತಿಯಾದಂತ ಅನೇಕ ಒಂದು ನೀರು ಬಂದು ಜೌಗು ಪ್ರದೇಶ ನಿರ್ಮಾಣವಾಗ್ತಾ ಇದೆ. ಹೀಗಾಗಿ ರೈತನು ಕೃಷಿಕ ಇಂದು ಸಂಕಷ್ಟಕ್ಕೆ ಒಳಗಾಗಿದ್ದಾನೆ. ಬರಡಾಗ್ತಾ ಇದೆ, ಭೂಮಿ ಬರಡಾಗ್ತಾ ಇದೆ. ಹಾಗೂ ರೈತರಿಗೆ ಸರಿಯಾದ ಎಲ್ಲ ವ್ಯವಸ್ಥೆ ಇದ್ದರೂ ಬೆಳೆ ಬಂದಿದೆ, ಒಳ್ಳೆಯದಾದಂತ ಒಂದು ಬೀಜ ಸಿಕ್ಕು, ಅವರಿಗೆ ಮಳೆ ಬಂದು ಒಳ್ಳೆಯ ಕ್ರಿಮಿಕೀಟವಿಲ್ಲದೆ ಹೆಚ್ಚಾಗಿ ಒಳ್ಳೆಯದಾದಂತಹ ಫಸಲು ಬೆಳೆ ಬಂದರೂ ಸಹಿತ ಅವರ ಬೆಳೆದಂತ ಒಂದು ಬೆಳೆಗೆ ಸರಿಯಾದ ಬೆಲೆ ಅವರಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಅವರು ಈ ಆಡಳಿತದೊಂದಿಗೆ ಅಂದ್ರೆ ವ್ಯವಸ್ಥೆಯೊಂದಿಗೆ ಇಂದು ಸೆಣಸಾಡುವಂತ ಒಂದು ಪರಿಸ್ಥಿತಿ ರೈತರಿಗೆ ಇಂದು ಬಂದೊದಗಿದೆ. ಇವೆಲ್ಲದರ ಒಂದು ಅರಿವನ್ನು ನಮಗೆ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ತಮ್ಮ ಈ ಒಂದು ಕೃತಿಯಲ್ಲಿ ವ್ಯಕ್ತಿತ್ವ ಈ ಒಂದು ಪುಸ್ತಕದ ಈ ಒಂದು ಭಾಗದಲ್ಲಿ ಹಸಿ ಕೃಷಿಯಲ್ಲಿ ಯಾವ ರೀತಿ ದೇಶದ ಒಂದು ಅಭಿವೃದ್ಧಿಗೆ ಈ ಕೃಷಿಕ ಮುಖ್ಯವಾಗಿದ್ದಾನೆ ಹಾಗೂ ಕೃಷಿಕ ಈ ನಾಡಿನ ಬೆನ್ನೆಲುಬು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದರೆ ಅವರು ಪಡುವಂತ ಒಂದು ಸಮಸ್ಯೆಗಳ ಬಗ್ಗೆ ಯಾರು ಅವರಿಗೆ ಸ್ಪಂದನೆ ಮಾಡುತ್ತಾ ಇಲ್ಲ. ರೈತರು ಅನೇಕ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಎದುರಾಗಿದ್ದಾರೆ. ಅವರ ಒಂದು ಸ್ಥಿತಿಗತಿ ಏನಾಗಿದೆ ಎಂಬುದಾಗಿ ಈ ಒಂದು ಭಾಗದಲ್ಲಿ ನಮಗೆ ಲೇಖಕರು ಈ ರೈತರ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ. ಮಕ್ಕಳೇ, ಇಲ್ಲಿ ಬರುವಂತಹ ಒಂದು ಪ್ರಶ್ನೆಗಳನ್ನು ಸರಿಯಾಗಿ ನೀವು ಅರ್ಥೈಸಿಕೊಂಡು ಓದಿಕೊಂಡು ನೀವು ಪುಸ್ತಕದಲ್ಲಿ ಅದನ್ನು ಮಾರ್ಕ್ ಮಾಡಿ ಪ್ರಶ್ನೋತ್ತರಗಳನ್ನು ನೀವು ಬರೆಯಬೇಕು.